ಮಾರ್ಕೆಟ್ ಅಲ್ಲೇ ಯಾರು ಕೊಡಲ್ಲ ಸರ್. 3,75,000 ಕೊಡ್ತೀನಿ ಸರ್. 3,75,000ಕ್ಕೆ 17 ಮಾಡಲ್ 3.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಮಾಡಲು ಸೆಕೆಂಡ್ ಓನರ್ ಫ್ರೆಶ್ ಎಫ್ಸಿ ಇನ್ಸೂರೆನ್ಸ್ ಇರುವಂತ ಗಾಡಿ ಸರ್. ಬರೀ 1,75,000 ಕೊಡ್ತೀನಿ ಸರ್. 1.75 1,75,000ಕ್ಕೆ ಸರ್. 8 ಸೀಟರ್ ಸರ್. ಖಂಡಿತ ಸರ್. ಎಫ್ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. 12 ಮಾಡಲ್ ಗಾಡಿ ಸರ್. ಮಾರ್ಕೆಟ್ ಅಲ್ಲೇ ಯಾರು ಕೊಡಲ್ಲ. 1,60,000 ಕೊಡ್ತೀನಿ ಸರ್. ಸರ್ 12 ಮಾಡಲ್ ಗಾಡಿ 8 ಸೀಟರ್ ಗಾಡಿ ಸರ್. 15 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 4.5 ಲಕ್ಷ ಕೋಟಿಂಗ್ ಇದೆ. 4,20,000 ಕೊಡ್ತೀನಿ ಸರ್. ಗಾಡಿ ರೇಟ್ ಕೇಳ್ಬಿಟ್ರೆ ನೀವು ಸುಸ್ತಾಗ್ಬಿಡ್ತೀರಾ. ಬರೀ 1,75,000 ಕೊಡ್ತೀನಿ ಸರ್. 1.75ಕ್ಕೆ ಐಲೈನ್ ಡೀಸೆಲ್ ಗಾಡಿ. 3 ಜನಕ್ಕೆ ಗೋವಾ ಟ್ರಿಪ್ ಸರ್. ಫಸ್ಟ್ ಸೆಕೆಂಡ್ ಥರ್ಡ್ ಪ್ಲೇಸ್ ಬಂದವರಿಗೆ ಗೋವಾ ಟ್ರಿಪ್ 3 ಇರುತ್ತೆ. ಆಮೇಲೆ 4th 5th ಸ್ಮಾರ್ಟ್ ಮೊಬೈಲ್ಸ್ ಇರುತ್ತೆ. ಅದ್ರ ಮೇಲೆ 20 ತನಕ 15 ಜನಕ್ಕೆ ಸ್ಮಾರ್ಟ್ ವಾಚಸ್. ಫ್ಯಾಬಿಯಾ 2011 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 1.65 ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಸಮಸ್ತ ಕನ್ನಡ ಜನತೆಗೆ ನಮಸ್ತೆ ಮಾಡ್ತಿರುವ ನಾನು ನಿಮ್ಮ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ರೀಸೆಂಟ್ ಆಗಿ ನೋಡ್ತಾ ಇರ್ಬೋದು ಬ್ಯಾಕ್ ಟು ಬ್ಯಾಕ್ ವೈಟ್ ಬೋರ್ಡ್ ಗಾಡಿಗಳದ್ದು ವಿಡಿಯೋಸ್ ಬರ್ತಾನೆ ಇರುತ್ತೆ ನನ್ನ ಚಾನಲ್ ಅಲ್ಲಿ. ಸೊ ಇವತ್ತು ಕೂಡ ಒಂದು ಶೋರೂಮ್ಗೆ ಬಂದಿದ್ದೀನಿ. ಆಲ್ರೆಡಿ ಸರ್ ನನ್ನ ಚಾನಲ್ ಅಲ್ಲಿ 3 ತಿಂಗಳಿಂದ ಒಂದು ವಿಡಿಯೋನ ಮಾಡಿಸಿದ್ರು. ಇದು ಸೆಕೆಂಡ್ ವಿಡಿಯೋಗೆ ಬಂದಿದ್ದೀನಿ. ಸೊ ಆದಷ್ಟು ಇಲ್ಲಿ ಸಿಕ್ಕಾಪಟ್ಟೆ ಗಾಡಿಗಳು ಸ್ಟಾಕ್ ಇದೆ ಇವಾಗ. ಸೊ ನಿಮ್ ಚಾನಲ್ ಅಲ್ಲೇ ಒಂದು ವಿಡಿಯೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನನಗೆ ರಿಕ್ವೆಸ್ಟ್ ಮಾಡಿದ್ರು. ಸೊ ಆಯ್ತು ಬಿಡಿ ಸರ್, ನಾವಿರೋದೇ ನಿಮ್ಗೋಸ್ಕರ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡೋಣ ಅಂತ ಇವತ್ತು ಬಂದಿದ್ದೀನಿ ಸ್ನೇಹಿತರೆ. ಲಾಸ್ಟ್ ವಿಡಿಯೋ 1 to 3 ಕಾರ್ಸ್ ಅಂತ ಹೇಳ್ಬಿಟ್ಟು ನಾನು ಮಾಡಿದ್ದೆ. ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಒಳ್ಳೆ ವ್ಯೂಸ್ ಆಗಿದೆ. ಸುಮಾರು ಜನ ಸರ್ ಕಾಲ್ಸ್ ಮಾಡಿರ್ಬೋದು. ಮಾಡಿದ್ರೆ ಸರ್ ಹೇಗಿತ್ತು? ಕಾಲ್ಸ್ ಮಾಡಿದ್ದಾರೆ, ರೆಸ್ಪಾನ್ಸ್ ಚೆನ್ನಾಗಿದೆ. ಅದ್ರಲ್ಲಿ ಸರ್ ಕಮೆಂಟ್ಸ್ ಬರ್ತಿದೆ ಸಿಕ್ಕಾಪಟ್ಟೆ. ನಿಮ್ಗೊಂದು ಗಾಡಿ ಗಿಫ್ಟ್ ಅಂತಾನೆ ಹೇಳ್ಬೋದು. ಉಪೇಂದ್ರ ಸರ್ ವಾಯ್ಸ್ ಬಂದಿದೆ ಅಂತ ನಿಮ್ಮ ವಾಯ್ಸ್ ಸುಮಾರು ಕಮೆಂಟ್ಸ್ ಹೇಳ್ತಿದ್ದಾರೆ. ಹೌದು, ಏನಾದ್ರು ಒಂದು ಡೈಲಾಗ್ ಹೇಳಿ ಸರ್ ಉಪೇಂದ್ರ ಸರ್ ನೋಡೋಣ. ನಮ್ಗೆ ಡೈಲಾಗ್ಸ್ ಎಲ್ಲ ಬರಲ್ಲ ಸರ್. ಗಾಡಿಗಳ ಬಗ್ಗೆ ಮಾತಾಡ್ತೀವಿ ಬಿಟ್ರೆ ಡೈಲಾಗ್ಸ್ ಎಲ್ಲ ಬರಲ್ಲ. ಸೇಮ್ ಎಲ್ಲ ಅವ್ರದೇ ಆಶೀರ್ವಾದ. ಅವರು ಹೇಳಿದ ಕಮೆಂಟ್ಸ್ ಎಲ್ಲ ನಾವು ಓದಿದ್ಮೇಲೆ ನನಗೂ ಆಶ್ಚರ್ಯ ಆಯ್ತು. ಹೌದಲ್ವ, ನಾನು ಕ್ಲೀನಾಗಿ ಅಬ್ಸರ್ವ್ ಮಾಡಿದೆ ಅವಾಗ. ಸೇಮ್ ಸ್ವಲ್ಪ ರಿಯಲ್ ಸ್ಟಾರ್ ಉಪೇಂದ್ರ ಸರನೇ ವಾಯ್ಸ್ ಬರುತ್ತೆ ನಿಮ್ದು. ಅದೇನೋ ಗಾಡಿ ಗಿಫ್ಟ್ ಅನ್ಸುತ್ತೆ ಸ್ನೇಹಿತರೆ. ಇವತ್ತು ಆ ವಾಯ್ಸ್ ಮುಖಾಂತರ ಮತ್ತೊಮ್ಮೆ ನಾನು ನಿಮ್ಗೆ ಗಾಡಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಸುಮಾರು ಎಷ್ಟಿರ್ಬೋದು ಸರ್ ಗಾಡಿ ಇವತ್ತು? ಸರ್ ಇವತ್ತೊಂದು 60 ರಿಂದ 70 ಗಾಡಿ ಇದಾವೆ. 60 ರಿಂದ 70 ಗಾಡಿ. ಓಕೆ ಸರ್, ನಿಮ್ ನೇಮ್ ತಿಳಿಸ್ಕೊಟ್ಬಿಡಿ. ಹಂಗೆ ಸರ್ ಕೇಶವ್ ಅಂತ 1 to 3 ಕಾರ್ಸ್ ಓನರ್. ಬನ್ನಿ, ಗಾಡಿಗಳು ತುಂಬಾ ಸ್ಟಾಕ್ ಇದಾವೆ, ನೋಡ್ಕೊಳ್ಳಿ. ವಾಟ್ಸಪ್ ಅಲ್ಲಿ ನಂಬರ್ ಕೊಟ್ಟಿರ್ತೀವಿ. ಆ ನಂಬರ್ಗೆ ಹಾಯ್ ಅಂತ ಹಾಕಿದ್ರೆ ನಿಮ್ಗೆ ಕ್ಯಾಟ್ಲಾಗು ಡೀಟೇಲ್ಸ್ ಪ್ರತಿಯೊಂದು ಬರುತ್ತೆ. ಮತ್ತೆ ಈ ಸರಿ ಕಿಲಾಡಿ ಕನ್ನಡಿಗರಿಗೋಸ್ಕರ ಒಳ್ಳೆ ಆಫರ್ ಕೊಡ್ತಾ ಇದ್ದೀನಿ. ಬನ್ನಿ ಮಾಡ್ಕೊಳ್ಳಿ. ಚಿಕ್ಕಬಿದ್ರಿಕಲ್ ಮೆಟ್ರೋ ಸ್ಟಾಪ್ ಇಂದ 1.5 ಕಿಲೋಮೀಟರ್ ಸರ್. 1.5 ಕಿಲೋಮೀಟರ್. ಹೌದು. ಕಡೆ ಮಾಗಡಿ ರೋಡ್ ಇಂದ ಏನಾದ್ರು ಬರ್ಬೇಕು ಅಂದ್ರೆ ಸರ್ ಮಾಗಡಿ ರೋಡ್ ಇಂದ ಬಂದ್ರು ಅಲ್ಲಿಂದ ಒಂದು 3 ಕಿಲೋಮೀಟರ್ ಅಂದ್ರಳ್ಳಿ ಮೈನ್ ರೋಡ್. ಸ್ನೇಹಿತರೆ, ಮಾಗಡಿ ರೋಡ್ ಆಗಿರ್ಬೋದು ಅಥವಾ ತುಮಕೂರು ರೋಡ್ ಆಗಿರ್ಬೋದು, ಸೆಂಟ್ರಲ್ ಬರುತ್ತೆ ಇದು. ಈ ಏರಿಯಾ ಹೆಸರು ಏನ್ ಹೇಳಿ ಸರ್? ಇದು ತಿಪ್ಪೇನಹಳ್ಳಿ. ಇಲ್ಲಿ ತಿಪ್ಪೇನಹಳ್ಳಿ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಹಾಕಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಇಲ್ಲ ಗೂಗಲ್ ಅಲ್ಲೇ 1 to 3 ಕಾರ್ಸ್ ತಿಪ್ಪೇನಹಳ್ಳಿ ಅಂತ ಹಾಕಿದ್ರೆ ಎಕ್ಸಾಕ್ಟ್ ಆಫೀಸ್ ಬಂದ್ಬಿಡುತ್ತೆ. ನಾನು ವಿಡಿಯೋದಲ್ಲಿ ನಂಬರ್ ಕೂಡ ಕೊಟ್ಟಿರ್ತೀನಿ. ಅದಕ್ಕೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಫುಲ್ ಡೀಟೇಲ್ಸ್ ಬರುತ್ತೆ ಸರ್. ಇನ್ನ ಹೆಚ್ಚಿಗೆ ತಡ ಮಾಡ್ದಂಗೆ ಅವ್ರಿಗೆ ಬೋರ್ ಹೊಡ್ಸ್ದಂಗೆ ವಿಡಿಯೋನ ಸ್ಟಾರ್ಟ್ ಮಾಡಿ. ಎಷ್ಟು ಗಾಡಿಗಳು ಹೇಳ್ತೀನಿ, ಆಫರ್ ಹೇಳ್ತೀರಾ ಸ್ನೇಹಿತರೆ? ಸೀಕ್ರೆಟ್ ಲಾಸ್ಟ್ ಗೆ ಇದು ಆಫರ್ ನಿಮ್ಗೆ ಸಿಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಾದ್ರೆ ತಿಳಿಸ್ಕೊಡ್ತಾರೆ ಸರ್. ನಮ್ಗೆ ಮತ್ತೊಮ್ಮೆ ನಿಮ್ ಕಡೆಯಿಂದ ವಿಡಿಯೋ ಮಾಡಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ನಿಮ್ಗೆ ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಪ್ರತಿಯೊಂದು ಗಾಡಿ ಮಾಹಿತಿ ತಿಳಿಸ್ಕೊಳ್ಳೋಣ. ನಾನು ಬರ್ತೀನಿ ಅಂತಲೇ ಸುಮಾರು ಗಾಡಿಗಳು ನೀಟಾಗಿ ಪಾರ್ಕ್ ಮಾಡಿ ನಿಲ್ಸಿದ್ದಾರೆ. ಗಾಡಿ ಎಲ್ಲ ಕ್ಲೀನ್ ಆಗಿ ರೆಡಿ ಇದಾವೆ. ಸೊ ಬನ್ನಿ, ಯಾವ್ಯಾವ ಗಾಡಿಗಳು ಎಷ್ಟೆಷ್ಟು ರೇಟಿಗೆ ನಿಮ್ಗೆ ಸಿಗ್ತಾ ಇದಾವೆ, ಅದರಲ್ಲೂ ಕೂಡ ಏನೋ ನಿಮ್ಗೆ ಆಫರ್ ಅಂತ ಹೇಳ್ತಿದ್ದಾರೆ, ಅದೇನಂತ ತಿಳಿಸ್ಕೊಡ್ತಾರೆ ಸರ್. ಸ್ಟಾರ್ಟ್ ಮಾಡ್ಬೋಣ ವಿಡಿಯೋ. ಬನ್ನಿ ಸರ್. ಮೊದಲನೇದಾಗಿ ಹುಂಡೈಯಲ್ಲಿ ಗೆಸ್ಟ್ ಡೀಟೇಲ್ಸ್ ಕೊಡಿ ಸರ್. ಬಗ್ಗೆ ಡೀಟೇಲ್ಸ್ ಕೊಡೋಕ್ಕಿಂತ ಇನ್ನೊಂದು ವಿಷಯ ಹೇಳ್ತೀನಿ ಸರ್. ನಮ್ಮ 1 to 3 ಕಾರ್ಸ್ ಕಡೆಯಿಂದ ಇವತ್ತು ಡಿಸೆಂಬರ್ 5ನೇ ತಾರೀಕು, ಇವತ್ತಿಂದ ಫೆಬ್ರವರಿ 14ನೇ ತಾರೀಕು ತನಕ ಯಾರು ಗಾಡಿ ತಗೊಳ್ತಾರೋ ಅವ್ರಿಗೆ ಲಕ್ಕಿ ಡಿಪ್ ಕೂಪನ್ಸ್ ಕೊಡ್ತೀವಿ. ಆ ಕೂಪನ್ಸ್ ಅಲ್ಲಿ ಏನ್ ಬರ್ತೋ 3 ಜನಕ್ಕೆ ಗೋವಾ ಟ್ರಿಪ್ ಕೊಡ್ತೀನಿ. ಫ್ಲೈಟ್ ವಿತ್ ಫ್ಲೈಟ್. ಮಾತಕ್ಕೆ ತಪ್ಪಬಾರ್ದು. ಇಲ್ಲ ಸರ್, ಅದಕ್ಕೆ ವಿಡಿಯೋದಲ್ಲಿ ಆಗ್ತಾರೆ. ಲಕ್ಷಾಂತರ ಜನ ನೋಡೋ ವಿಡಿಯೋದಲ್ಲಿ ಆಗ್ತಾ ಇರೋದು. 3 ಜನಕ್ಕೆ ಗೋವಾ ಟ್ರಿಪ್ ಕೊಡ್ತೀನಿ ವಿತ್ ಫ್ಲೈಟ್, ಅಪ್ ಅಂಡ್ ಡೌನ್ ಫುಲ್ ಎಲ್ಲ ನಮ್ದೇನೆ ಪ್ಯಾಕೇಜ್ ಅಲ್ಲಿ ಕೊಡಿಸ್ತೀನಿ. ಮತ್ತೆ ಏನು ಅಂದ್ರೆ ಇಬ್ಬರಿಗೆ ಸ್ಮಾರ್ಟ್ ಫೋನ್ಸ್ ಕೊಡಿಸ್ತೀನಿ. 20 ಜನಕ್ಕೆ ಸ್ಮಾರ್ಟ್ ವಾಚಸ್. ಹೌದಾ ಸರ್? 20 ಜನಕ್ಕೆ ಸ್ಮಾರ್ಟ್ ವಾಚಸ್. 2 ಗೋವಾ ಟ್ರಿಪ್, 2 5G, 3 ಜನಕ್ಕೆ ಗೋವಾ ಟ್ರಿಪ್ ಸರ್. 3 ಜನಕ್ಕೆ. ಫಸ್ಟ್ ಸೆಕೆಂಡ್ ಥರ್ಡ್ ಪ್ಲೇಸ್ ಬಂದವರಿಗೆ ಗೋವಾ ಟ್ರಿಪ್ 3 ಇರುತ್ತೆ. ಆಮೇಲೆ 4th 5th ಸ್ಮಾರ್ಟ್ ಮೊಬೈಲ್ಸ್ ಇರುತ್ತೆ. ಅದ್ರ ಮೇಲೆ 20 ತನಕ 15 ಜನಕ್ಕೆ ಸ್ಮಾರ್ಟ್ ವಾಚಸ್. ಹೌದಾ? ಓಕೆ. ಯಾವ ಡೇಟ್ ಇಂದ ಯಾವ ಡೇಟ್ ಹೇಳ್ಬಿಡಿ ಅದನ್ನ ಸರ್. ಇವತ್ತು 5ನೇ ತಾರೀಕಿಂದ ಹಿಡಿದು ಫೆಬ್ರವರಿ 14th ಲವರ್ಸ್ ಡೇ ತನಕ ಶಿವರಾತ್ರಿ ದಿವಸ ಡ್ರಾ ಇದ್ ಮಾಡ್ತೀವಿ ಸರ್. ಓಕೆ. 5, 6 ರಿಂದ ಹಿಡಿದು 5 ತಾರೀಕು 6ನೇ ತಾರೀಕು ಇವತ್ತಿಂದ ಯಾರೇ ಗಾಡಿ ತಗೊಂಡ್ರು ಫೆಬ್ರವರಿ 14 ತನಕ ಮಾಡ್ಕೊಡ್ತೀವಿ ಸರ್. ನಮಗೆ ಮೊದಲನೇ ಲಿಸ್ಟ್ ಅಲ್ಲಿ ಲೋ ಬಜೆಟ್ ಅಲ್ಲಿ ಒಂದು ಹುಂಡೈ ಗೆಸ್ಟ್ ಸಿಗ್ತಾ ಇದೆ ಸರ್. ಡೀಟೇಲ್ಸ್ ಕೊಡಿ ಸರ್. ಸರ್ 2008 ಮಾಡಲು 3rd ಓನರ್, ಎಫ್ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. ಈ ಗಾಡಿನ ಬರೀ 85,000 ಕೊಡ್ತೀನಿ ಸರ್. ಬರೀ 85,000? 85,000ಕ್ಕೆ. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. ಆಮೇಲೆ ಇನ್ನೊಂದು 12 ಮಾಡಲು ಸೆಕೆಂಡ್ ಓನರ್, ಎಫ್ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. ಬರೀ 75,000 ಕೊಡ್ತೀನಿ. ಚಾವ್ಲೆಟ್ ಸ್ಪಾರ್ಕ್. ಬರೀ 75,000ಕ್ಕೆ ನೋಡ್ತಾ ಇರ್ಬೋದು. ಇದು ಕೂಡ
ಕೂಡ ನಿಮ್ಗೆ ಲೋ ಬಜೆಟ್ ಅಲ್ಲಿ ಸಿಗುತ್ತೆ. ಹೌದು. ಹಾಗೆ ನೆಕ್ಸ್ಟ್ ಉಂಡೈ ಇನ್ನೊಂದು ಸರ್ ಇದು ಬಂದ್ಬಿಟ್ಟು 2004 ಮಾಡಲು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ ಬರೀ 70,000 ಕೊಡ್ತೀನಿ ಸರ್. ಸರ್ 70,000 ಹುಂಡೈ ಗೆಟ್ಸ್. ಉಂಡೈ ಗೆಟ್ಸ್ ಇದನ್ನು. ಓಕೆ. ಇದು ಬಂದು ಟಾಟಾ ಟಾಟಾ ಇಂಡಿಕಾ 2009 ಮಾಡಲು ಸಿಂಗಲ್ ಓನರ್ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ ಬರೀ 75,000 ಕೊಡ್ತೀನಿ ಸರ್. ಸರ್ ಬರೀ 75,000. ಬರೀ 75,000ಕ್ಕೆ ಡೀಸೆಲ್ ಗಾಡಿ, ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. ಓಕೆ ಸರ್. ಹಾಗೆ ಇನ್ನೊಂದು ಟಾಟಾ ಇಂಡಿಕಾ ಸರ್ 2007 ಮಾಡಲು ಸೆಕೆಂಡ್ ಓನರ್ FC ಇನ್ಸೂರೆನ್ಸ್ ರನ್ನಿಂಗ್ ಇರುವಂತ ಗಾಡಿ 95,000 ಹೇಳ್ತೇನೆ, 90,000 ಫೈನಲ್ ಮಾಡ್ಕೊಡ್ತೀನಿ. 90,000ಕ್ಕೆ. ಹೌದು. ಓಕೆ ಸರ್. ಹಾಗೆ ಒಂದು ಉಂಡೈ ಸೆಂಟ್ರೋ ಸರ್ 2006 ಮಾಡಲು ಸೆಕೆಂಡ್ ಓನರ್ ಎಕ್ಸ್ಪೋ ಸರ್, ಇದು ಟಾಪ್ ಅಂಡ್ ವೇರಿಯಂಟ್ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. ಓಕೆ. 1 ಲಕ್ಷ ಹೇಳ್ತೀನಿ, 95,000 ಕೊಡ್ತೀನಿ ಸರ್. 95ಕ್ಕೆ ಸರ್. ಹೌದು. ಇವೆಲ್ಲ ಫೈನಲ್ ಪ್ರೈಸ್ ಗಳು ಸರ್. ಇದ್ರಲ್ಲಿ ಮತ್ತೆ ಬಾರ್ಗಿನ್ ಬೇಡ, ಇದ್ರಲ್ಲಿ ಬಾರ್ಗಿನ್ ಬೇಡ, ಕೊಡ್ತಾ ಇರೋದೇ ಒಳ್ಳೆ ಪ್ರೈಸ್ ಗಳು. ಒಳ್ಳೆ ಪ್ರೈಸ್ ಅಲ್ಲಿ ಗೆಡ್ಸ್ ಅಂತೀನಿ. 2007 ಮಾಡಲು ಸೆಕೆಂಡ್ ಓನರ್ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ 1,20,000 ಕೊಡ್ತೀನಿ. 120ಕ್ಕೆ. 120ಕ್ಕೆ. ಓಕೆ. ಇನ್ನೊಂದು ಫೋರ್ಡ್ ಫಿಗೋ 12 ಮಾಡಲು ಸೆಕೆಂಡ್ ಓನರ್ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ, 4 ಹೊಸ ಟೈರ್ಸ್ ಇದಾವೆ. 12 ಮಾಡಲು ಸೆಕೆಂಡ್ ಓನರ್ ಗಾಡಿ. ಈ ಗಾಡಿ ರೇಟ್ ಬಂದ್ಬಿಟ್ಟು ಬರೀ 1,45 ಕೊಡ್ತೀನಿ ಸರ್. 1,45ಕ್ಕೆ. ಓಕೆ. ಡೀಸೆಲ್ ಗಾಡಿ. ಹಾಗೆ ಒಂದು ಹೋಂಡಾ ಬ್ರಿಯೋ ಸರ್ 13 ಮಾಡಲು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. ಈ ಗಾಡಿನ ನಾನು ಬಂದ್ಬಿಟ್ಟು 1,75,000 ಕೊಡ್ತೀನಿ ಸರ್. ಮ್ಯಾಗ್ವಿಲ್ ಗಿಗ್ವಿಲ್ ಎಲ್ಲ ಇದೆ. ಟಾಪ್ ಅಂಡ್ ವೇರಿಯಂಟ್. 175. 1,75,000 ಫೈನಲ್ ಮಾಡ್ಕೊಡ್ತೀನಿ. ಓಕೆ ಸರ್. ಲೋನ್ ಆಪ್ಷನ್ ಗೆ ಅಂತ ಹೋದ್ರೆ ಇಲ್ಲಿ 1.25 ಲಕ್ಷ ಲೋನ್ ಆಗುತ್ತೆ. ಹೌದು. ಹಾಗೆ ಒಂದು ಸ್ಕೋಡಾ ರ್ಯಾಪಿಡೋನಾ? ಸ್ಕೋಡಾ ಫ್ಯಾಬಿಯಾ 2011 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 165 ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. 165 ಸರ್. ಅದ್ರ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಹಾಗೆ ಒಂದು ಟಾಟಾ ಮಾಂಜಾ 2010 ಮಾಡಲು ಸಿಂಗಲ್ ಓನರ್ ಗಾಡಿ 165 ಸ್ವಲ್ಪ ನೆಗೋಷಿಯಬಲ್. ಇವೆಲ್ಲ ಕಸ್ಟಮರ್ ವೆಹಿಕಲ್ ಗಳು ಸರ್. ನಮ್ದೇನಿದೆ ಆ ಕಡೆ ವೆಹಿಕಲ್ ಗಳು, ನಮ್ಮ ಇದು ಕಸ್ಟಮರ್ ವೆಹಿಕಲ್ ಗಳು, ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ. ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಹೌದು. ಹಾಗೆ ಒಂದು ಪೋಲೋ ಸರ್. ಇದು ಬಂದ್ಬಿಟ್ಟು 2011 ಮಾಡಲು ಫೋರ್ತ್ ಓನರ್ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ, ಡೀಸೆಲ್ ಐಲೈನ್ ಸರ್. ಈ ಗಾಡಿ ರೇಟ್ ಕೇಳ್ಬಿಟ್ರೆ ನೀವು ಸುಸ್ತಾಗ್ಬಿಡ್ತೀರಾ. ಬರೀ 1,75,000 ಕೊಡ್ತೀನಿ ಸರ್. 175ಕ್ಕೆ ಐಲೈನ್ ಡೀಸೆಲ್ ಗಾಡಿ. ಮಾಡಲ್ ಯಾವ್ದಂದ್ರಿ ಸರ್? 2011 ಮಾಡಲು ಫೋರ್ತ್ ಓನರ್ ಆಗಿದೆ. ಓನರ್ ಮಾತ್ರ ಓನರ್ 4 ಆಗಿದೆ, ಬಟ್ ಗಾಡಿ ಕ್ಲಾಸ್ ಆಗಿದೆ. ಇಂಜಿನ್ ಅಲ್ಲಿ 1 ರೂಪಾಯಿ ಕೆಲಸ ಇಲ್ಲ. ಓಕೆ. ರೆನಾಲ್ಟೋ ಯಾವ್ದು ಸರ್ ಗಾಡಿ? ಫ್ಲೂಯೆನ್ಸ್ ಸರ್. ಇದು ಕಸ್ಟಮರ್ ವೆಹಿಕಲ್ 15 ಮಾಡಲು ಫೋರ್ತ್ ಓನರ್ ವೆಹಿಕಲ್. ಇದು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಈ ಗಾಡಿ ಬಂದ್ಬಿಟ್ಟು 2 ಕಾಲ್ಗೆ ಆಗುತ್ತೆ ಹೆಚ್ಚು ಕಮ್ಮಿ. ಕಸ್ಟಮರ್ ಕೊಂಡಿಸ್ತೀವಿ ಡೈರೆಕ್ಟ್ ಆಗಿ. ಓಕೆ ಸರ್. ಹಾಗೆ ಇನ್ನೊಂದು ಪೋಲೋ GT ಸರ್. GT ಅಲ್ಲ ಸರ್, ಇದು ವೆಂಟೋ ಹೈಲೈನ್. ಇದು ಬಂದ್ಬಿಟ್ಟು 11 ಮಾಡಲು ಥರ್ಡ್ ಓನರ್. ಇದು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್. 2.25 ಲಕ್ಷ ಹೇಳ್ತೀರಿ, ಒಂದು 5,000 ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. ಓಕೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಹಾಗೆ ಒಂದು ಬಡವರ ಬಂದು ಆಲ್ಟೋ ಸಿಗ್ತದೆ, ಡೀಟೇಲ್ಸ್ ಕೊಡಿ ಸರ್. ಸರ್ ಇದು 15 ಮಾಡಲು ಸಿಂಗಲ್ ಓನರ್ ಗಾಡಿ. 2,45,000 ಹೇಳ್ತೀನಿ, ಫೈನಲ್ ಟು ಫೈನಲ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಎದುರುಗಡೆ ಬನ್ನಿ ಸರ್. ಲೋನ್ ಆಗುತ್ತೆ, 2.25 ಲಕ್ಷ ಲೋನ್ ಆಗುತ್ತೆ ಗಾಡಿ. ಓಕೆ ಸರ್. ಸ್ವಿಫ್ಟ್ ಡಿಸೈರ್ ZDI 2011 ಮಾಡಲು. ಇದು ಬಂದ್ಬಿಟ್ಟು 2.25 ಲಕ್ಷ ಕೊಡ್ತೀನಿ ಸರ್. 2.25 ಸರ್. ಹೌದು. ಓಕೆ ಸರ್. ಹಾಗೆ ಒಂದು ದಸ್ತನ್ 7 ಸೀಟರ್ ವೆಹಿಕಲ್ ಸರ್. ಡಟ್ಸನ್ ಗೋ ಪ್ಲಸ್ 2015 ಮಾಡಲು ಸಿಂಗಲ್ ಓನರ್ ಗಾಡಿ. ಈ ಗಾಡಿ ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2.5 ಕೊಡ್ತೀನಿ ಸರ್. 2.5 ಸರ್. 7 ಸೀಟರ್ ವೆಹಿಕಲ್, ಫ್ಯಾಮಿಲಿ ವೆಹಿಕಲ್ ಅಂತ ಬನ್ನಿ. 7 ಸೀಟರ್ ಇನ್ನು ರೇಟ್ ಗಳು ಕೇಳ್ಬಿಟ್ರೆ ಸುಸ್ತಾಗ್ಬಿಡ್ತೀರಾ, ಆ ತರ ಇದೆ. ಬನ್ನಿ. ಮಹೇಂದ್ರ TV 300 17 ಮಾಡಲು ಸಿಂಗಲ್ ಓನರ್ ಕಸ್ಟಮರ್ ವೆಹಿಕಲ್. ಇದು ಅವರು 4.75 ಬೇಕು ಅಂತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಕಸ್ಟಮರ್ ವೆಹಿಕಲ್ 7 ಸೀಟರ್. ಇದು ಇದೆಲ್ಲ 7 ಸೀಟರ್ ಸರ್. ಈ ಸರೌಂಡಿಂಗ್ ಏನಿದೆ ಇವೆಲ್ಲ 7 ಸೀಟರ್. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಸುಮಾರು 7 ಸೀಟರ್ ವೆಹಿಕಲ್ ಇದೆ. ಒಂದೊಂದು ಮಾಹಿತಿ ತಿಳಿಸ್ಕೊಡ್ತೀನಿ ನಾನು ಇವಾಗ ಸರ್. ಹಾಗೆ ಒಂದು ಓಮಿನಿ 2012 ಮಾಡಲು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. 12 ಮಾಡಲು ಗಾಡಿ ಸರ್. ಮಾರ್ಕೆಟ್ ಅಲ್ಲೇ ಯಾರು ಕೊಡಲ್ಲ. 1,60,000 ಕೊಡ್ತೀನಿ ಸರ್. 12 ಮಾಡಲ್ ಗಾಡಿ, 8 ಸೀಟರ್ ಗಾಡಿ ಸರ್. ರೇಟ್ ಏನಾದ್ರು ಮಿಸ್ಟೇಕ್ ಮಾಡ್ಕೊಂಡಿರಾ? ಇಲ್ಲ, ಖಂಡಿತವಾಗ್ಲೂ 1,60,000 ಕೊಡ್ತೀನಿ. 12 ಮಾಡಲ್ ಗಾಡಿ. ಓಕೆ ಸರ್. ಹಾಗೆ ಒಂದು ಟಾಟಾದಲ್ಲಿ ಸಫಾರಿ ನೀವು ಕನ್ಫ್ಯೂಸ್ ಆಯ್ತೀರಾ ಅನ್ಕೊಳ್ತೀನಿ. 2010 ಮಾಡಲು ಸೆಕೆಂಡ್ ಓನರ್, ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ ಸೆಕೆಂಡ್ ಓನರ್ ಗಾಡಿ ಸರ್. ಸಫಾರಿ ಗಾಡಿಗಳು ಸಿಗೋದೇ ರೇರು, ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ. ತಗೊಳ್ಳಿ ಸರ್, ಬಂದ್ ತಗೊಂಡೋಗಿ ಸರ್. 8 ಸೀಟರಾ? 8 ಸೀಟರ್. ಸ್ನೇಹಿತರೆ ನೋಡ್ತಾ ಇರ್ಬೋದು, ಸಫಾರಿ ಗಾಡಿ ಒಂದು ಸುಮಾರು ಶೋರೂಮ್ ಅಲ್ಲಿ ವಿಡಿಯೋ ಮಾಡಿದೆ, ಎಲ್ಲೂ ಗಾಡಿ ಅವೈಲಬಲ್ ಇಲ್ಲ. ಇಲ್ಲೊಂದು 1 to 3 ಕಾರ್ಸ್ ಅಲ್ಲಿ ಒಂದು ಟಾಟಾ ಸಫಾರಿ ಗಾಡಿ ಸಿಗ್ತಾ ಇದೆ. ಸೊ ಆದಷ್ಟು ಬೇಗ ತಗೊಂಡೋದ್ರೆ ಸಿಗುತ್ತೆ, ಇಲ್ಲ ಅಂತಂದ್ರೆ ಕ್ಲೋಸ್ ಮಾಡಲು ಸೆಕೆಂಡ್ ಓನರ್ ಫ್ರೆಶ್ FC ಇನ್ಸೂರೆನ್ಸ್ ಇರುವಂತ ಗಾಡಿ ಸರ್. ಬರೀ 1,75,000 ಕೊಡ್ತೀನಿ ಸರ್. 1.75 1,75,000 ಸರ್. 8 ಸೀಟರ್ ಸರ್. ಖಂಡಿತ ಸರ್. ಡೀಸೆಲ್ ಗಾಡಿ. ಅಲ್ಲಿ ಬಿಡಿ, ಇಲ್ಲಿ ಬನ್ನಿ. ಇದನ್ನ ನೋಡಿ, ಡಸ್ಟರ್ 12 ಮಾಡಲು ಥರ್ಡ್ ಓನರ್ ಸರ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. 2,50,000 ಕೊಡ್ತೀನಿ ಸರ್. ಸರ್ 2.5 ಏನ್ ಸರ್ ಇದು? BS. ಓಕೆ ಸರ್. ಇದು 16 ಮಾಡಲು
FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ ಓಕೆ 4 ಲಕ್ಷ ಕೊಡ್ತೀನಿ ಸರ್. ಇದು ಡೆಸ್ಟರ್ ಇದು ಡೆಸ್ಟರ್ನೇ, ಇದು 3 ಡೆಸ್ಟರ್ನೇ. ಓಕೆ ಇನ್ನೂ ಒಂದಿದೆ ಡೆಸ್ಟರ್ 13 ಮಾಡಲು ಸೆಕೆಂಡ್ ಓನರ್ 85 PS ಗಾಡಿ. ಇದು ಬಂದ್ಬಿಟ್ಟು 3.25 ಲಕ್ಷ ಕೊಡ್ತೀನಿ ಸರ್. 3.25 ಲಕ್ಷ ಲೋನ್ ಆಯ್ತದೆ. 3 ಕಾಲೂ ಲೋನ್ ಆಗುತ್ತೆ. 3 ಕಾಲು ಲೋನ್ ಆಯ್ತದೆ. ಹಂಗಾರೆ ಬರೇ ಕೈಲಿ ಬರ್ಬೇಕು, ಗಾಡಿ ತಗೊಂಡು ಹೋಯ್ತಾ ಇರ್ಬೇಕು ಅಷ್ಟೇ. ಓಕೆ ಸರ್ ಹಾಗೆ ಒಂದು ಮಹೇಂದ್ರ ಸರ್ 12 ಮಾಡಲು ಸೆಕೆಂಡ್ ಓನರ್ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇಡುವಂತ ಗಾಡಿ, 7 ಸೀಟರ್ ಗಾಡಿ. 1,70,000 ಕೊಡ್ತೀನಿ ಸರ್. 7 ಸೀಟರ್ ಗಾಡಿ ಹೇಳಿ ಸರ್ ಇನ್ನೊಂದ್ಸರಿ ಪ್ರೈಸ್ ಮಾಡಲ್ಲ ಸರ್. 2012 ಮಾಡಲು ಸೆಕೆಂಡ್ ಓನರ್ FC ಇನ್ಸೂರೆನ್ಸ್ 1,70,000 ಕೊಡ್ತೀನಿ ಸರ್. 170. ಓಕೆ ಸರ್. ಇನ್ನೊಂದು ಬಂದ್ಬಿಟ್ಟು 12 ಮಾಡಲು ಸೆಕೆಂಡ್ ಓನರ್ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ, ಗ್ಲಾಸ್ ಕಂಡೀಷನ್ ಇದೆ. ಈ ಗಾಡಿನ ಬಂದ್ಬಿಟ್ಟು 2 ಲಕ್ಷ ಹೇಳ್ತೀನಿ, ಒಂದು 10,000 ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. ಸರ್ ಇದು ಕ್ವಾಂಟೋ. ಇದು ಕ್ವಾಂಟೋ. ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು, ಇದು ಕೂಡ 2 ಅವೈಲಬಲ್ ಇದೆ. ಒಂದು ವೈಟ್ ಕಲರ್ ಅಲ್ಲಿ ಹಾಗೆ ಒಂದು ಮೆರೂನ್ ಕಲರ್ ಅಲ್ಲಿ. ಸೊ ಎರಡರಲ್ಲಿ ಯಾವ್ದಾದ್ರು ಬಂದು ತಗೊಂಡು ಹೋಗ್ಬೋದು. 2 7 ಸೀಟರ್. ಹೌದು ಸರ್ ಹಾಗೆ ಒಂದು ಸರ್ XUV 500 ಸರ್. ಇದು 2012 ಮಾಡಲು ಸೆಕೆಂಡ್ ಓನರ್ ಗಾಡಿ, FC ಇನ್ಸೂರೆನ್ಸ್ ಎಲ್ಲ ಇರುವಂತ ಗಾಡಿ. ಎಷ್ಟು ಕೊಡ್ಬೋದು ಸರ್? ಸರ್ ನೀವ್ ಹೇಳಿ ಸರ್. ನೀವು ರೇಟ್ ನೋಡ್ತಾ 3.5 ಲಕ್ಷ ಕೊಡ್ತೀವಿ ಸರ್. ನೀವು ರೇಟ್ ನೋಡ್ತಾ ಇದ್ರೆ ನನಗೆ ಆಶ್ಚರ್ಯ ಆಗ್ತಿದೆ. 3.5 ಲಕ್ಷ ಕೊಡ್ತೀರಿ. 3.5 ಸರ್. 3.5 12 ಮಾಡಲು ಸೆಕೆಂಡ್ ಓನರ್ ಗಾಡಿ. 12 ಮಾಡಲ್. ಹೌದು, ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್. 4 ಲಕ್ಷ ಮೇಲಿದೆ ಮಾರ್ಕೆಟ್. ಇನ್ನೊಂದು ನಿಯೋ ಸ್ಪೋರ್ಟ್ಸ್ 2017 ಮಾಡಲು ಸಿಂಗಲ್ ಓನರ್ ಗಾಡಿ. 5 ಲಕ್ಷ ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಇದು ಬಂದ್ಬಿಟ್ಟು 4 ರಿಂದ 4.5 ಲಕ್ಷ ಲೋನ್ ಆಗುತ್ತೆ. 7 ಸೀಟರ್ ವೆಹಿಕಲ್ ಸ್ನೇಹಿತರೆ ನೋಡ್ತಾ ಇರ್ಬೋದು. ಇದು ಕೂಡ ಒಂದು ಬ್ರ್ಯಾಂಡ್ ನ್ಯೂ ತರ ಯಮಾಕ್ ಇಂಜಿನ್. ಇದು ಯಾವ ಸರ್ ಇಂಜಿನ್? ಯಮಾಕ್ ಇಂಜಿನ್, ಜೀಪ್ ಎಲ್ಲ ಬರುತ್ತಲ್ಲ ಆ ಇಂಜಿನ್. ಓಕೆ ಸರ್ ಹಾಗೆ ಒಂದು ರೆನಾಲ್ಟೋ ಸರ್. ರೆನಾಲ್ಟೋ ಟ್ರೈಬರ್ ಬಟನ್ ಸ್ಟಾರ್ಟ್ 2019 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಬರೀ 56,000 ಓಡಿದೆ. ಈ ಗಾಡಿನ ಬಂದ್ಬಿಟ್ಟು ಫೈನಲ್ ಟು ಫೈನಲ್ 5 ಲಕ್ಷಕ್ಕೆ ಮಾಡ್ಕೊಡ್ತೀವಿ. 5ಕ್ಕ ಸರ್? ಹೌದು. ಗಾಡಿ ಲೋನ್ ಆಗುತ್ತಾ? ಅದು ಈ ಗಾಡಿಗೆ ಲೋನ್ ಆಗುತ್ತೆ ಸರ್. ಓಕೆ ಅಂದ್ರೆ ಯಾವ ಗಾಡಿ ಮೇಲೆ, ಯಾವ ಮಾಡ್ಲುಗಳ ಮೇಲೆ ಲೋನ್ ಆಗುತ್ತೆ ಸರ್? ಸರ್ 13 ಮಾಡಲ್ ಮೇಲೆ ಯಾವುದೇ ಬಂದ್ರು ಲೋನ್ ಆಗುತ್ತೆ. ಪೆಟ್ರೋಲ್ ಅಂದ್ರೆ 12 ಮಾಡಲಿಂದ ಬರುತ್ತೆ. ಪೆಟ್ರೋಲ್ ಆದ್ರೆ 12 ಮಾಡಲಿಂದ ಲೋನ್. ಡೀಸೆಲ್ ಆದ್ರೆ 13 ಮೇಲೆ ಆಗುತ್ತೆ. ಯಾವುದೇ ಗಾಡಿ ತಗೊಂಡ್ರು ಲೋನ್ ಆಗುತ್ತೆ. ಹೌದು. ಓಕೆ ಲೋನ್ ಪ್ರೊಸೆಸ್ ಏನ್ ಬೇಕು ಸರ್? ಡಾಕ್ಯುಮೆಂಟ್ ಸರ್ ಆಧಾರ್, ಪ್ಯಾನ್, 6 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅಷ್ಟು ಕೊಟ್ರೆ ಮಿಕ್ಕಿದನ್ನ ಬ್ಯಾಂಕ್ ಅವರೇ ನಿಮ್ಮ ಮನೆ ಹತ್ರ ಬಂದು ತಗೊಳ್ತಾರೆ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ. ಎಲ್ಲಿ ಬೇಕಾದ್ರೆ ನಮ್ಮ ಹತ್ರನೇ ಗಾಡಿ ತಗೊಂಡ್ರೆ ಲೋನ್ ಮಾಡ್ಕೊಡ್ತೀವಿ ಅಂತಲ್ಲ, ಬೇರೆ ಕಡೆ ಗಾಡಿ ತಗೊಂಡು ಲೋನ್ ಬೇಕು ಅಂತ ನಮ್ಗೆ ಕಾಲ್ ಮಾಡಿದ್ರೆ ಲೋನ್ ಮಾಡಿಸ್ಕೊಡ್ತೀವಿ. ಓ ಆ ತರ ಆಪ್ಷನ್ ಇದೆ. ಹೌದು. ಓಕೆ ಸರ್ ಹಾಗೆ ಒಂದು ಸಿಯಾಜಾ ಸರ್. ಸಿಯಾಜ್ 2017 ಮಾಡಲು ಸಿಂಗಲ್ ಓನರ್ ಸರ್. BBS ಮ್ಯಾಗ್ ಹಾಕೋರೆ. ಮ್ಯಾಗ್ ವಿಲ್ಲ 50,000 ಇದೆ ಸರ್. 50 ರಿಂದ 60,000 ಮ್ಯಾಗ್ ಇದೆ. ಸ್ನೇಹಿತರೆ ನೋಡ್ತಾ ಇರ್ಬೋದು. 4 ಕೂಡ ಯಾವ್ದೋ ಸಾರಿ ಹೇಳಿದ್ರು BBS ಮ್ಯಾಗ್. BBS. ಓಕೆ ಹೌದು. ಈ ಗಾಡಿನ ಬಂದ್ಬಿಟ್ಟು 2017 ಮಾಡಲು ಸಿಂಗಲ್ ಓನರ್ 5.5 ಲಕ್ಷ ಕೋಟಿಂಗ್ ಇದೆ ಸರ್. ಎದುರುಗಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. 5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. 5 ರಿಂದ 5.25 ಲಕ್ಷ ಲೋನ್ ಆಗುತ್ತೆ. ಹೌದು ಸರ್ ಹಾಗೆ ಒಂದು ಸ್ವಿಫ್ಟ್ ಡಿಸೈರ್ ಸರ್. ಸ್ವಿಫ್ಟ್ ಡಿಸೈರ್ ಸರ್ 15 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 4.5 ಲಕ್ಷ ಕೋಟಿಂಗ್ ಇದೆ. 4,20,000 ಕೊಡ್ತೀನಿ ಸರ್. ಸರ್ ನೀವು ಇಷ್ಟೊತ್ತು ಮಾತಾಡಿದೀರಾ, ಸುಮಾರು ಜನ ಅಬ್ಸರ್ವ್ ಮಾಡಿರ್ತಾರೆ. ಸೇಮ್ ಉಪೇಂದ್ರ ಸರ್ ತರನೇ ಮಾತಾಡ್ತೀರಿ. ಒಂದೇ ಒಂದು ಡೈಲಾಗ್ ಹೊಡಿರಿ ಸರ್, ಯಾವ್ದಾರು ಒಂದು ನೋಡೋಣ. ಬರಲ್ಲ, ನಾನು ಟ್ರೈನ್ ಮಾಡ್ತೀರಲ್ಲ. ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡ್ಬೇಕಾದ್ರೆ ಟ್ರೈನ್ ಮಾಡ್ಕೊತೀವಿ. ಹೆಂಗಿದ್ರು ಲಕ್ಕಿ ಡ್ರಾದು ವಿಡಿಯೋ ಮಾಡ್ಬೇಕಲ್ಲ, ಟ್ರೈನ್ ಮಾಡೋಣ. ಇದು ಕಸ್ಟಮರ್ ವೆಹಿಕಲ್. ಇದು 15 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು 4.5 ಹೇಳ್ತಾ ಇದಾರೆ ಕಸ್ಟಮರ್. ಡೈರೆಕ್ಟ್ ಆಗ್ಬಿಡ್ತೀವಿ, ಕಸ್ಟಮರ್ ಹತ್ರ ಮಾತಾಡ್ಕೊಳ್ಳಿ ಸರ್. ಇದು ಡಿಸೈರ್. ಇದು ಡಿಸೈರ್ ಸರ್. ಓಕೆ, ನಮ್ ಗಾಡಿಗಳು ನಮ್ ಪ್ರೈಸ್ ಗಳು ಕೊಡ್ತೀವಿ. ತಗೊಳ್ಳಿ, ಇದು ಡಿಸೈರ್ 17 ಮಾಡಲು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. ಮಾರ್ಕೆಟ್ ಅಲ್ಲೇ ಯಾರು ಕೊಡಲ್ಲ ಸರ್. 3,75,000 ಕೊಡ್ತೀನಿ ಸರ್. 3,75,000ಕ್ಕೆ 17 ಮಾಡಲ್ 3.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಏನ್ ಸರ್ ರೇಟ್ ಹಿಂಗ್ ಹೇಳ್ತಾ ಇದೀರಾ? ಸ್ನೇಹಿತರೆ ನೋಡ್ತಾ ಇರ್ಬೋದು. 2017 ಮಾಡಲ್ ಒಂದು ಆಪಲ್ ಶೇಪ್ 3,75,000 ಹೇಳ್ತಾ ಇದಾರೆ. 3 ಲಕ್ಷ ಲೋನ್ ಆಗುತ್ತೆ ಅಲ್ಲ? ಹೌದು. ಇನ್ನೊಂದು 75,000 ತಗೊಂಡ್ಬಂದ್ರೆ ಸಾಕು, ಗಾಡಿ ತಗೊಂಡು 3.5 ಲಕ್ಷ ಲೋನ್ ಆಗುತ್ತೆ. 3.5 ಲೋನ್ ಆಗುತ್ತೆ. ಓಕೆ. ಇನ್ನು ಇದು 15 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಹೋಂಡಾ ಆಕ್ಸೆಂಟ್ 15 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ. ಈ ಗಾಡಿನ ಬಂದ್ಬಿಟ್ಟು 4.25 ಲಕ್ಷ ಕೋಟಿಂಗ್ ಇದೆ ಸರ್. 3,85,000 ಕೊಡ್ತೀನಿ ಸರ್. 3.85 3.5 ಲೋನ್ ಮಾಡ್ಕೊಡ್ತೀನಿ. 3.5 ಲೋನ್ ಆಗುತ್ತೆ. ಹೌದು. ಓಕೆ. ಮಾರುತಿ ಸುಜುಕಿ ಸ್ವಿಫ್ಟ್ ವೈಟ್ ಕಲರ್ ಅಲ್ಲಿ ಎಲ್ಲರ ಫೇವರೇಟ್ ಗಾಡಿ. ಡೀಟೇಲ್ಸ್ ಕೊಡಿ ಸರ್. ಹಂಗೆ 12 ಮಾಡಲು ಸಿಂಗಲ್ ಓನರ್ VXI ಗಾಡಿ ಕ್ಲಾಸ್ ಆಗಿದೆ. ಈ ಗಾಡಿ ಬಂದ್ಬಿಟ್ಟು 3,75,000 ಹೇಳ್ತಾರೆ. ಒಂಚೂರು ಹೆಚ್ಚು ಕಮ್ಮಿ ಆಗ್ಬೋದು. ಕಸ್ಟಮರ್ ವೆಹಿಕಲ್ 3.75 ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದು. ಕಸ್ಟಮರ್ ವೆಹಿಕಲ್ ಖಂಡಿತ. ನಿಮ್ದಾದ್ರೆ ನೀವು ಗ್ಯಾರಂಟಿ ನಮ್ದಾದ್ರೆ ನಮ್ ರೇಟ್ ಫೈನಲ್ ಹೇಳ್ಬಿಡ್ತೀವಿ ಸರ್. ಇದು ಅಷ್ಟೇ ಕಸ್ಟಮರ್ ವೆಹಿಕಲ್ 2021 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ. ಇದು ಅಷ್ಟೇ ಒಂದು 3.5 ಲೋನ್ ಆಗುತ್ತೆ. ಕ್ವಿಡ್ 4 ಲಕ್ಷ ಕೋಟಿಂಗ್ ಇದೆ ಕಸ್ಟಮರ್ದು. ಒಂದು 385 ಆಗ್ಬೋದು. 384 ಆಗುತ್ತೆ. ಓಕೆ ಸರ್. ಹಾಗೆ ಇನ್ನೊಂದು ಇದು ನಂದೇ ವೆಹಿಕಲ್ ಸರ್. 2021 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ಅಷ್ಟೇ ಒಂದು 385 ಕೋಟಿಂಗ್ ಇದೆ. ಫೈನಲ್ ಟು ಫೈನಲ್ 370 ಕೊಡ್ತೀನಿ. 370ಕ್ಕೆ 3.5 ಲೋನ್ ಮಾಡ್ಕೊಡ್ತೀನಿ. ಓಕೆ ಸರ್. ಹಾಗೆ ಒಂದು i20 14 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ. ಈ ಗಾಡಿ ಬಂದ್ಬಿಟ್ಟು 4 ಲಕ್ಷ ಕೋಟಿಂಗ್ ಇದೆ. ಫೈನಲ್ ಟು ಫೈನಲ್ 3.5 ಕೊಡ್ತೀನಿ ಸರ್. 3.5ಗೆ ನಮ್ಮ ಕಿಲಾಡಿ ಕನ್ನಡಿಗರಿಗೋಸ್ಕರ 3.5ಗೆ. ಏನ್ ಸರ್ ಬಂಪರ್ ಆಫರ್. ಇನ್ನೊಂದು ಕೊಡ್ತೀನಿ ಬನ್ನಿ ಸರ್. ಹಾಗೆ ಟಾಟಾ ಟಿಯಾಗೋ 18 ಮಾಡಲು ಸಿಂಗಲ್ ಓನರ್ ಸರ್. ಈ ಗಾಡಿ ಬಂದ್ಬಿಟ್ಟು ಪೆಟ್ರೋಲ್ ವಿತ್ CNG ಗಾಡಿ. CNG ಗೆ 30 ಬರ್ತದೆ ಮೈಲೇಜ್. ಓಕೆ. ಈ ಗಾಡಿನ ನಾನು
ಫೈನಲ್ ಟು ಫೈನಲ್ 3,20,000 ಕೊಡ್ತೀನಿ ಸರ್. ಸರ್ CNG ವಿತ್ ಪೆಟ್ರೋಲ್ ಎರಡು ಆಪ್ಷನ್ ಪೆಟ್ರೋಲ್ 18 ಮಾಡಲು ಸಿಂಗಲ್ ಓನರ್ 3.5 ಲಕ್ಷ ಲೋನ್ ಆಯ್ತದೆ ಈ ಗಾಡಿಗೆ. 3.5 ಲೋನ್ ಆಗುತ್ತೆ. 3.5 ಲೋನ್ ಆಗುತ್ತೆ. ನಾನು 3.20 ಕೊಡ್ಲಿ, 30,000 ಖರ್ಚು ಇಟ್ಕೊಂಡು ಹೋಗಿ. ಏನ್ ಸರ್ ಇದು ಸರ್ ಇನ್ನೊಂದು ಗಾಡಿ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಪ್ರೈಸಿಂಗ್ ಜಾಸ್ತಿ ಇದೆ. ಇದು ನಂದೇ ಗಾಡಿ. ಇದು ಬಂದ್ಬಿಟ್ಟು ಮ್ಯಾಗ್ ವೀಲು, ಸಬ್ಬು, ಆಂಫು, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್, ಡೀಸೆಲ್ ವೇರಿಯಂಟ್. ಗಾಡಿನಲ್ಲಿ ಏನು ರಿಪ್ಲೇಸ್ಮೆಂಟ್ ಇಲ್ಲ, ಒರಿಜಿನಲ್ ಗಾಡಿ. ಈ ಗಾಡಿ ಬಂದ್ಬಿಟ್ಟು 2,85,000 ಕೋಟಿಂಗ್ ಇದೆ ಸರ್. ಕಿಲೋಮೀಟರ್ ಬಂದ್ಬಿಟ್ಟು 1,10,000 ಶೋರೂಮ್ ರೆಕಾರ್ಡ್. ಒಂದು ಚೂರು ಯಾವ್ದೇ ಮೀಟರ್ ಟ್ಯಾಪಿಂಗ್ ಆಗೋದು ಇದು ಆತರ ಏನು ಇಲ್ಲ. 1,10,000 ಹೊಡಿದೆ ಗಾಡಿ, ₹1 ಖರ್ಚಿಲ್ಲ. ಈ ಗಾಡಿ 2.85 ಫೈನಲ್ ಟು ಫೈನಲ್ 2,65,000 ಕೊಡ್ತೀನಿ ಸರ್. 2,65,000ಕ್ಕೆ ಕೊಡ್ತೀನಿ. ಬಟ್ ಗಾಡಿ ತುಂಬಾ ಚೆನ್ನಾಗಿದೆ. ಒಂದು 60-70,000 ರೂಪಾಯಿ ಎಕ್ಸ್ಟ್ರಾ ಫಿಟೆಡ್ ಇದೆ ಆಫರ್. ಗಾಡಿ ಸೂಪರ್ ಆಗಿದೆ. ಇನ್ನೊಂದು ಟೊಯೋಟಾ ETS 2011 ಮಾಡಲ್ 12 ಮಾಡಲು ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್. ETS ಲೀವ್ ಅಲ್ವಾ ಸರ್? ETS ಲೀವ್ 12 ಮಾಡಲು ಸಿಂಗಲ್ ಓನರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. ಈ ಗಾಡಿ 3 ಲಕ್ಷ ಕೋಟಿಂಗ್ ಇದೆ. ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಇದಕ್ಕೆ ಒಂದು 2.5 ಲಕ್ಷ ಲೋನ್ ಆಗುತ್ತೆ. 2.5ವರೆಗೂ ಲೋನ್ ಆಗುತ್ತೆ. ಓಕೆ, ಟೊಯೋಟಾ ETS ಲೀವ್ ಅಂತ ಹೇಳ್ಬಿಟ್ಟು ವೈಟ್ ಬೋರ್ಡ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ. ಓಕೆ ಸರ್. ಇನ್ನೊಂದೇನು ಅಂದ್ರೆ ನಮ್ದು ಈ ಗಾಡಿಗಳೆಲ್ಲ ದೊಡ್ಡ ದೊಡ್ಡ ಗಾಡಿಗಳು ಇದಾವೆ ನೋಡಿ. MG ಹೆಕ್ಟರ್ ಇದೆ, ಇನೋವಾ ಕ್ರಿಸ್ಟಾ ಇದೆ. ಯಾವ್ದೇ ಇದ್ರು ನಮಗೆ ಕಾಲ್ ಮಾಡಿ, ಅಲ್ಲೇ ಇದೆ ನೋಡಿ. ಅದನ್ನ ಡೀಟೇಲ್ಸ್ ತಿಳ್ಕೊಂಡು ಡೀಟೇಲ್ಸ್ ನಾನು ಅವ್ರು ಕಾಲ್ ಮಾಡ್ಲಿ, ಕಾಲಲ್ಲಿ ಹೇಳ್ತೀನಿ. ಯಾಕಂದ್ರೆ ದೊಡ್ಡ ಗಾಡಿಗಳಲ್ವಾ, ಕಾಲ್ ಮಾಡ್ಲಿ. ಇನೋವಾ ಕ್ರಿಸ್ಟಾ ಇದೆ, MG ಹೆಕ್ಟರ್ ಇದೆ, ಕ್ರಿಸ್ಟಾ ಇನ್ನೊಂದು ಗಾಡಿ ಬರುತ್ತೆ. ದೊಡ್ಡ ದೊಡ್ಡ ಗಾಡಿಗಳು ಸಿಗ್ತವೆ. ಕಾಲ್ ಮಾಡಿದ್ರೆ ನಾನು ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಓಕೆ ಸರ್, 1 2 3 ಕಾರ್ಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಸರ್. ಸರ್ ನಮ್ದು 2019 ಇಂದನೂ ಇದೆ ಗಾಡಿ. ನಿಮ್ಗೆ ಗೂಗಲ್ ಅಲ್ಲಿ ಹೊಡೆದ್ರೆ ರಿವ್ಯೂ ಅಲ್ಲೇ ಗೊತ್ತಾಗುತ್ತೆ ನಮ್ದು ರೆಸ್ಪಾನ್ಸ್. ಇದು ಪ್ರತಿಯೊಂದು ಏನಿದೆ ಅದು ಏನೇ ಇದ್ರು ನಮ್ಗೆ ಕಾಲ್ ಮಾಡಿದ್ರೆ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ. ಕೆಲವೊಂದೊಂದು ಟೈಮ್ ಏನಾಗುತ್ತೆ, ಕಾಲ್ ರಿಸೀವ್ ಮಾಡಕ್ ಆಗಲ್ಲ. ಅದು ತುಂಬಾ ಬಿಸಿ ಇರ್ತೀವಿ. ಅದೇ ಹಾಯ್ ಅಂತ ಹಾಕಿದ್ರೆ ನಿಮ್ಗೆ ಪ್ರತಿಯೊಂದು ಡೀಟೇಲ್ಸ್ ಏನು ಗಾಡಿ ಡೀಟೇಲ್ಸ್ ಯಾವ್ದೇ ಇದ್ರು ನಮ್ಮ ಹುಡುಗರು ಸಪೋರ್ಟ್ ಮಾಡ್ತಾರೆ. ಮಾಡ್ಲಿಲ್ಲ ಅಂದ್ರೆ ನಾನು ನಂಬರ್ ಕಾಲ್ ಮಾಡಿ, ಪರ್ಸನಲ್ ನಂಬರ್ ಹಾಕಿರ್ತೀನಿ. ಕಾಲ್ ಮಾಡಿ, ಏನಿದ್ರು ನಾನು ರೆಸ್ಪಾನ್ಸ್ ಮಾಡ್ತೀನಿ ಸರ್. ಬಂದು ಗಾಡಿ ನೋಡ್ಕೊಳ್ಳಿ. ಗಾಡಿನ ನೀವು ಚೆಕ್ ಮಾಡಿಸ್ಕೋಬಹುದು. ತಗೊಂಡೋಗಿ ಶೋರೂಮ್ ಅಲ್ಲೋ ಅಥವಾ ನಿಮ್ಗೆ ಗೊತ್ತಿರೋ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸ್ಕೊಂಡು ಗಾಡಿ ತಗೋಬಹುದು. ಹೌದು ಸರ್. ಹಾಗೆ ಆಫರ್ ಒಂದು ಮರಿಲೇಬೇಡಿ, ಲಕ್ಕಿ ಡ್ರಾ. ಸರ್ ಲಕ್ಕಿ ಡ್ರಾ 100%. ಅದಕ್ಕೋಸ್ಕರ ವಿಡಿಯೋದಲ್ಲೇ ಕೊಡ್ತಾ ಇದ್ದೀನಿ. ಲಕ್ಷಾಂತರ ಜನ ನೋಡೋದು, ಅದ್ರಲ್ಲಿ ಹೆಂಗ್ ಮರೆಯಕ್ಕಾಗುತ್ತೆ ಸರ್. ಓಕೆ, ಲಕ್ಕಿ ಡ್ರಾ December 5ನೇ ತಾರೀಕಿಂದ ಫೆಬ್ರವರಿ 14ನೇ ತಾರೀಕು ತನಕ ಯಾರೇ ಗಾಡಿ ತಗೊಂಡ್ರು 3 ಜನಕ್ಕೆ ಗೋವಾ ಟ್ರಿಪ್, 2 ಸ್ಮಾರ್ಟ್ ಫೋನ್, 15 ಜನಕ್ಕೆ ಸ್ಮಾರ್ಟ್ ವಾಚ್. ಓಕೆ, ಇಷ್ಟು ಕನ್ಫರ್ಮ್. ಎಲ್ಲ ಲಕ್ಕಿ ಡ್ರಾ ನಲ್ಲಿ ನಡೀತಾ. ಅದು ಸಮೇತ ವಿಡಿಯೋ ಸಮೇತ ಕೊಡ್ತೀನಿ. ಓಕೆ ಸರ್, ಆಯ್ತು, ಫಿನಿಶ್. ಸರ್ ಹಾಗೆ ನಮಗೆ ಮತ್ತೊಂದು ವಿಡಿಯೋ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಓಕೆ.